ಎಲ್ಲರಿಗೂ ನಮಸ್ಕಾರ. ಟಿಸ್ಕಾನ್ ಟಾಕ್ಸ್ಗೆ ಸ್ವಾಗತ. ಇಂದಿನ ಒಂದು ಎಪಿಸೋಡ್ನಲ್ಲಿ ನಾವು CRS, ಮ್ಯಾಂಡ್ರಲ್ ಹಾಗೂ ರಿಂಗ್ ಟೆಸ್ಟ್ ಬಗ್ಗೆ ಮಾತನಾಡ್ತಿದ್ದೇವೆ. ಸೊ ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ವಿಜಯ್ ಕುಮಾರ್, ಸೀನಿಯರ್ ಸೇಲ್ಸ್ ಮ್ಯಾನೇಜರ್, ಟಾಟಾ ಟಿಸ್ಕಾನ್ ರಿಟೇಲ್ ಸೇಲ್ಸ್. ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ಈ CRS TMT ರೀಬಾರ್ ಅಂದರೆ ಏನು? CRS ಅಂದರೆ ಅದು ಫುಲ್ ಫಾರ್ಮ್ಗೆ ಕರೋಷನ್ ರೆಸಿಸ್ಟೆಂಟ್ ಸ್ಟೀಲ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನು ತುಕ್ಕು ನಿರೋಧಕ ಉಕ್ಕು ಅಂತ ಹೇಳ್ತಾರೆ. ತುತ್ತು ಅಂದರೆ ಕರೋಷನ್ನು, ನಿರೋಧಕ ಅಂದರೆ ಅದನ್ನು ತಡೆಯೋದು ಅಂತ. ಓಕೆ. ಸೊ ಅದಕ್ಕೆ ತುತ್ತು ನಿರೋಧಕ ಉಕ್ಕು ಅಂತ ಹೇಳ್ತಾರೆ. ಕರೋಷನ್ ರೆಸಿಸ್ಟೆಂಟ್ ಸ್ಟೀಲ್ ಅಂತ ಅದಕ್ಕೆ ಹೆಸರು. ಸೊ ಈ CRS TMT ರೀಬಾರ್ನ ಕಾಂಪೋಸಿಷನ್ ಏನಿರುತ್ತೆ ಸರ್? ಈ CRSನೊಂದು ನಾವು ಈ ಕರೋಷನ್ ರೆಸಿಸ್ಟೆಂಟ್ ಎಲಿಮೆಂಟ್ಸ್ ನಾವು ಆ್ಯಡ್ ಮಾಡ್ತೀವಿ. ಸೊ ನಮ್ಮಲ್ಲಿ ನಾವು ಇದು ಅಲಾಯ್ಸ್ ಇದೆ, ಸ್ಪೆಷಲ್ ಅಲಾಯ್ಸ್ ಅಂತ. ಇದು ಕ್ರೋಮಿಯಮು, ಕಾಪರ್ ಅಂತ 2 ಅಲಾಯ್ಸ್ ಇರ್ತದೆ. ಇದನ್ನು ನಾವು ಆ್ಯಡ್ ಮಾಡಿದರೆ ಆ ಸ್ಟೀಲ್ಗೆ ಕರೋಷನ್ ರೆಸಿಸ್ಟೆಂಟ್ ಗುಣಗಳು ಬರ್ತದೆ. ಅದಕ್ಕೆ ಟಾಟಾ ಸ್ಟೀಲಲ್ಲಿ ನಾವು ಇದು ತುಂಬ ಎಕ್ಸ್ಪೆನ್ಸಿವ್ ಅಲಾಯ್ಸ್ ಇದು. ಆದ್ರೂ ನಾವು ಇದನ್ನು ಯಾಕೆ ಹಾಕ್ತೀವಿ ಅಂದರೆ ಅದು ಬೆಟರ್ ಕರೋಷನ್ ರೆಸಿಸ್ಟೆಂಟ್ ಕೊಡ್ತದೆ ಈ 2 ಅಲಾಯ್ಸ್. ಓಕೆ. ಅದಕ್ಕೆ ಅದು ತುಂಬ ಕಾಸ್ಟ್ಲಿ ಇದ್ರೂ ನಾವು ಈ 2 ರಾಸಾಯನಿಕಗಳನ್ನು ನಾವು ಸ್ಟೀಲ್ ಮೇಕಿಂಗ್ನಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಈ CRS TMT ರೀಬಾರ್ಗೆ ಏನಾದರೂ ಒಂದು ಕೋಟಿಂಗ್ ಥರ ಇರುತ್ತಾ, ಇಲ್ಲ ಅದರ ಕಾಂಪೋಸಿಷನ್ನೇ ಅದೇ ಥರ ಇರುತ್ತಾ? CRS ರೀಬಾರ್ಗಳ ಮೇಲೆ ಯಾವುದೇ ಲೇಪನ ಅದರ ಕೋಟಿಂಗ್ ನಾವು ಮಾಡೋದಿಲ್ಲ. ಯಾಕಂದರೆ ಅದು ಪ್ರಾಪರ್ ಫೂಲ್ ಪ್ರೂಫ್ ಸಿಸ್ಟಮ್ ಇಲ್ಲ. ಅಂಡರ್ಸ್ಟುಡ್. ಸುಮ್ಮನೆ ಕೋಟಿಂಗ್ ಹಾಕಿದ್ರೆ ಕರೋಷನ್ ರೆಸಿಸ್ಟೆಂಟ್ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟೀಲೇ ಕರೋಷನ್ ರೆಸಿಸ್ಟೆಂಟ್ ಆಗಿ ಬರಬೇಕು ಅಂತ ನಾನು ಮುಂಚೆ ಹೇಳಿದ್ದೀನಲ್ಲ, ಅದರಲ್ಲಿ ಕರೋಷನ್ ರೆಸಿಸ್ಟೆಂಟ್ ಎಲಿಮೆಂಟ್ಸು ಕಾಪರ್, ಕ್ರೋಮನ್ನು ನಾವು ಆ್ಯಡ್ ಮಾಡ್ತೀವಿ. ಈ ಕೆಮಿಕಲ್ ಕಾಂಪೋಸಿಷನಿಂದ ರೀಬಾರ್ಸ್ಗೆ ಕರೋಷನ್ ರೆಸಿಸ್ಟೆಂಟ್ ಗುಣಗಳು ಬರ್ತದೆ. ಸೊ ಸರ್, ಈ CRS TMT ರೀಬಾರ್ಗೂ ನಾರ್ಮಲ್ TMT ರೀಬಾರ್ಗೂ ಏನು ವ್ಯತ್ಯಾಸ? ಇದು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಯಾಕಂದರೆ ಇದು ಎಲ್ಲರಿಗೂ ಇದು ಮನಸ್ಸಲ್ಲಿ ಈ ಥರ ಡೌಟ್ ಇರ್ತದೆ, ಹೇಗೆ ಕಂಡುಹಿಡಿಯೋದು CRS ರೀಬಾರ್ಗೆ ನಾರ್ಮಲ್ ರೀಬಾರ್ಗೆ ಏನು ವ್ಯತ್ಯಾಸ ಅಂತಂದರೆ, ನಾವು ಅಪಿಯರೆನ್ಸ್ನಲ್ಲಿ ಅದು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಂದರೆ CRS ಅಂತ ಅದು ರೀಬಾರ್ ಮೇಲೆ ಎಂಬಾಸಿಂಗ್ ಮಾಡ್ತೀವಿ. ಸೊ ಈ ಎಂಬಾಸಿಂಗು ಪರ್ಮನೆಂಟಾಗಿ ನಿಮಗೆ ರೀಬಾರಲ್ಲಿ ಎವ್ರಿ ಸಮ್ ಡಿಸ್ಟೆನ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದೇ ನಾರ್ಮಲ್ ರೀಬಾರ್ ನಮ್ಮದು ಗ್ರೇಡ್ ಇದೆಯಲ್ಲ, ಸೂಪರ್ ಡಕ್ಟೈಲ್ ಅಂತ, ಅದರಲ್ಲಿ SD ಅಂತ ಎಂಬಾಸಿಂಗ್ ಇರುತ್ತೆ. ಸೊ ಕಾಮನ್ ಗ್ರಾಹಕರು ಯಾರಾದರೂ CRSನ ಮೆಟೀರಿಯಲ್ ಯಾವುದಂತ ಕಂಡುಹಿಡಿಬೇಕಂದ್ರೆ ಹೋಗಿ ಎಂಬಾಸಿಂಗ್ ನೋಡಿದ್ರೆ CRS ಅಂತಂದಿದ್ರೆ ಅದು ಕರೋಷನ್ ರೆಸಿಸ್ಟೆಂಟ್ ಸ್ಟೀಲ್ ಅಂತ, ನಾರ್ಮಲ್ SD ಅಂತ ಇದ್ದರೆ ಅದು ನಾರ್ಮಲ್ ಗ್ರೇಡ್ SD ರೀಬಾರ್ ಅಂತ ಕಂಡುಹಿಡಬಹುದು. ಸೊ ಈ ಒಂದು CRS TMT ರೀಬಾರ್ನ ಯಾವ ಪ್ರದೇಶಗಳಲ್ಲಿ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀರಾ? ಇವಾಗ ನೋಡಿದರೆ ನಮಗೆ ಇಂಡಿಯಾದಲ್ಲಿ 3/4 ನಮಗೆ ಕೋಸ್ಟಲ್ ಲೈನ್ ಇದೆ. ಓಕೆ. ಸೊ ಆಲ್ಮೋಸ್ಟು 7,000 ಸಮುದ್ರ ತೀರ ಇದೆ. ಸಮುದ್ರ ತೀರದಲ್ಲಿ ಸಮುದ್ರ ನೀರು ಉಪ್ಪು ಲವಣ ಇರ್ತದೆ. ಈ ಲವಣಕ್ಕೂ ಸ್ಟೀಲಕ್ಕೂ ಎನಿಮೀಸು ಇದು ಎರಡೂ. ಈ ಲವಣದಿಂದ ಸ್ಟೀಲು ಕರೋಡ ಆಗುತ್ತೆ. ಅದಕ್ಕೆ ಸೊ ಇಷ್ಟು ದೊಡ್ಡ ಕೋಸ್ಟ್ ಲೈನ್ ಇದ್ದರೆ, ಇವಾಗೇನಿದೆ, ನಮಗೆ ಒಳ್ಳೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದೆ, ಎಷ್ಟೊಂದು ಬೀಚ್ಗಳಿದೆ. ಈ 7,100 ಕಿಲೋಮೀಟರ್ಸಲ್ಲಿ ಎಷ್ಟು ಬೀಚ್ಗಳಿದೆ. ಅದು ಈ ಬೀಚ್ಗಳಿಗೆ ಹೋಗೋಕ್ಕೆ ಎಷ್ಟು ಡೆವಲಪ್ ಆಗ್ತಾ ಇದೆ. ಅಲಾಂಗ್ ವಿತ್ ದ ಟೂರಿಸಮು ತುಂಬ ಕೆಲವರು ದೊಡ್ಡವರೆಲ್ಲರೂ ಅವ್ರು ದೊಡ್ಡ ಬಂಗ್ಲಾ ಅದೆಲ್ಲ ಕಟ್ತಾರೆ. ಆಮೇಲೆ ರೆಸಾರ್ಟ್ಸ್ ಬರುತ್ತೆ, ಹೋಟೆಲ್ಸ್ ಬರುತ್ತೆ. ಅದೇ ಇನ್ನೂ ಒಂದು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಇದೆ. ಸೊ ಇದರಲ್ಲಿನೂ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಕಬ್ಬಣ ಯೂಸ್ ಮಾಡಬೇಕು, ರೀಬಾರ್ ಯೂಸ್ ಮಾಡಬೇಕು. ಸೊ ಈ ತೀರದಲ್ಲಿ ಸಲೈನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇ ಥರ ಅಟ್ಮಾಸ್ಫೈರಿನಲ್ಲಿನೂ ಸಲೈನ್ ಕಂಟೆಂಟ್ ಇರ್ತದೆ. ಓಕೆ. ಸೊ ಆವಾಗ ಈ ಕರೋಷನ್ ರೆಸಿಸ್ಟೆಂಟ್ ಸ್ಟೀಲನ್ನು ನಾವು ರೆಕಮೆಂಡ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಂತ. ಅದೇ ಇಲ್ಲದೆ ಇವಾಗ ಏನು ಆಗ್ತಾಯಿದೆ ಅಂದರೆ, ಇವಾಗ ಫ್ಲಡ್ಸ್ ಬರ್ತಾಯಿದೆ, ಸುನಾಮಿ ಬಂತು. ಓಕೆ. ಆಮೇಲೆ ಇದೆಲ್ಲ ಹಾಗೆ ಏನಾಗುತ್ತೆ ಅಂದರೆ, ಸಮುದ್ರ ನೀರು ಬಂದು ಗ್ರೌಂಡ್ ವಾಟರ್ಗೆ ಸೇರ್ಕೊಂಡ್ಬಿಡ್ತದೆ. ಆವಾಗ ಏನಾಯಿತು, ಗ್ರೌಂಡ್ ವಾಟರ್, ಸ್ವೀಟ್ ವಾಟ್ರೂ ಲವಣ, ಉಪ್ಪು ಬಂದು ಅದರಲ್ಲಿ ಸಾಲ್ಟ್ ಬಂದುಬಿಡುತ್ತೆ. ಆ ಪ್ರದೇಶದಲ್ಲಿ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡಿದರೆ ಅಲ್ಲಿನೂ ಕರೋಷನ್ ರೆಸಿಸ್ಟೆಂಟ್ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಇವು ವಾಟರ್ ಟ್ಯಾಂಕ್ ಕಟ್ತೀರಾ, ಯಾವುದಾದ್ರೂ ಜಾಸ್ತಿ ಮಳೆ ಬರೋ ಥರ ಇರುತ್ತೆ. ಇವಾಗ ಚಿರಪುಂಜಿನಲ್ಲಿ ಎಷ್ಟೊಂದು ರೈನ್ಫಾಲ್ ಇರ್ತದೆ. ಕರ್ನಾಟಕದಲ್ಲಿ ಆಗುಂಬೆ ಹತ್ರ ಅಲ್ಲಿನೂ ತುಂಬ ರೈನ್ ಬರ್ತದೆ, ತುಂಬ ಮಳೆ ಬರುತ್ತೆ, ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ ಅಲ್ಲಿ. ಆ ಥರ ವೆಟ್ ಎನ್ವೈರ್ಮೆಂಟ್ಗೂ ಆಮೇಲೆ ಬಾವಿ ಮಾಡ್ತಾರೆ.
ಇದಕ್ಕೆಲ್ಲದಕ್ಕೂ CRSನ ಬಳಸ್ಬೋದು. ಸೊ ರೀಸೆಂಟಾಗಿ ಟಾಟಾ ಸ್ಟೀಲ್ ಅವರು ಟಿಸ್ಕಾನ್ ಮ್ಯಾಂಡ್ರಲ್ ಸೆಟ್ ಅನ್ನೋದನ್ನ ಒಂದು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಚೂರು ಹೇಳ್ಬೋದಾ? ಆ್ಯಂಡ್ ಅದ್ರ ಪರ್ಪಸ್ ಕೂಡ ಒಂಚೂರು ಎಲಾಬ್ರೇಟ್ ಆಗಿ ಹೇಳ್ಬೋದಾ? ಟಿಸ್ಕಾನ್ ಮ್ಯಾಂಡ್ರಲ್ ಅಂದರೆ ಅದು ಕಬ್ಬಣ ಯಾರಾದರೂ ಬೆಂಡ್ ಮಾಡಬೇಕಂದ್ರೆ ಅದಕ್ಕೆ ಪ್ರಾಪರ್ ಡಯಾನಲ್ಲಿ ಬೆಂಡ್ ಮಾಡಬೇಕು. ಸೊ ನೀವು ಇವಾಗ ಯಾವುದೇ ಸೈಟಲ್ಲಿ ಹೋಗಿ ನೋಡಿದರೆ ಬಾರ್ ಬಂಡರ್ಸ್ ಎಲ್ಲ ಡಯಾ ರೀಬಾರ್ನು ಅವ್ರ ಇಷ್ಟ ಬಂದಾಗ ಅವ್ರಿಗೆ ಏನು ಸಿಗ್ತದೋ ಅದು ಪಿನ್ನಲ್ಲಿ ಹಾಕಿ ಅದನ್ನು ಬೆಂಡ್ ಮಾಡ್ತಾರೆ. ಓಕೆ, ಅವರು ಕೆಲವರು ಏನು ಮಾಡ್ತಾರೆ, ಬರೀ ಈ ಥರ ಒಂದು 12 mm ಪಿನ್ ಇಟ್ಕೊಂಡು ಇದರಲ್ಲೇ 8 mm ಬೆಂಡ್ ಮಾಡ್ತಾರೆ, 10 mm ಬೆಂಡ್ ಮಾಡ್ತಾರೆ, 16 mm ಬೆಂಡ್ ಮಾಡ್ತಾರೆ. ಆ ಥರ ಮಾಡಬಾರ್ದು. ಯಾಕಂದರೆ IS 1786 ಕೋಡ್ನಲ್ಲಿ ಯಾವ ಥರ ಮ್ಯಾಂಡ್ರಲ್ ಅಂದರೆ ದಿಸ್ ಇಸ್ ದ ಮ್ಯಾಂಡ್ರಲ್, ಇದು ಮ್ಯಾಂಡ್ರಲ್ ಡಯಾ. ಈ ಮ್ಯಾಂಡ್ರಲ್ ಡಯಾ ಎಷ್ಟಿರಬೇಕಂದ್ರೆ, ಸಪೋಸ್ ರೀಬಾರು 8 mm ಇದ್ದರೆ ಅದಕ್ಕೆ 4ರಷ್ಟು ಹೆಚ್ಚು ಡಯಾ ಮ್ಯಾಂಡ್ರಲ್ ಇರಬೇಕು. ಸೊ 4 times more than the diameter of the rebar. ಸಪೋಸ್ ಇದು 8 mm ರೀಬಾರ್ ಅಂದರೆ 8 mmಗೆ 8 into 4. ಓಕೆ, ಅಷ್ಟು ಈ ಮ್ಯಾಂಡ್ರಲ್ ಇರಬೇಕು. ಏನಕ್ಕೆ ಇದು ಇರಬೇಕಂದ್ರೆ, ನೀವು ರೀಬಾರ್ನ ಇಲ್ಲಿಟ್ಟು ಬೆಂಡ್ ಮಾಡಿದ್ರೆ ಅದು ಸುಲಭವಾಗಿ ಬೆಂಡ್ ಆಗುತ್ತೆ. ಆಮೇಲೆ ಇಲ್ಲಿ ಈ ಬೆಂಡ್ ಆ್ಯಂಗಲಲ್ಲಿ ಸ್ಟ್ರೆಸ್ ಇರುತ್ತೆ. ಯಾಕಂದರೆ ಈ ಥರ ಇದೆ ಕಬ್ಬಣ, ಅದನ್ನು ನೀವು ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ತುಂಬ ಸ್ಟ್ರೆಸ್ ಬರ್ತದೆ. ಅಲ್ಲಿ ರೀಬಾರ್ಗೆ ಸ್ಟ್ರೆಸ್ ಬಂದರೆ ಏನಾಗುತ್ತೆ, ಕೆಲವು ರೀಬಾರು ಕ್ರ್ಯಾಕ್ ಬಂದುಬಿಡ್ತದೆ. ಕ್ರ್ಯಾಕ್ ಬಂದರೆ ಏನು, ಇವಾಗ ನಾವು ಒಳ್ಳೆ ರೀಬಾರ್ ಕೊಟ್ಟಿದ್ದೀವಿ ಟಾಟಾನಲ್ಲಿ, ಅದನ್ನು ತಗೊಂಡೋಗಿ ಅವನು ಬಾರ್ ಬಂಡರು ಅವನು ಈ ಥರ ಬೆಂಡ್ ಮಾಡಿಬಿಟ್ಟು ಅದನ್ನು ಕ್ರ್ಯಾಕ್ ಮಾಡಿಬಿಟ್ಟು ಅದು ನೀವು ಮನೆಯಲ್ಲಿ ಯೂಸ್ ಮಾಡಿದ್ರೆ ಅದು ಒಳ್ಳೆಯದಾ ಅಲ್ವಲ್ಲ. ಇದು ಒಂದು ಕಸ್ಟಮರ್ಗೆ ಅಡ್ವಕಸಿಗೆ. ಆಮೇಲೆ ಇದು ಬೆಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸು ಟಾಟಾ ಟಿಸ್ಕಾನಲ್ಲಿ ನಾವು ಎಲ್ಲರಿಗೂ ಒಂದು ಕಸ್ಟಮರ್ ಅಡ್ವೊಕಸಿ ಥರ ತೊಗೊಂಡು ಬರ್ತಾ ಇದ್ದೀವಿ. ಸೊ ಇದರ ಉದ್ದೇಶ ಏನಂದರೆ ಈಸಿಯಾಗಿ ಬೆಂಡ್ ಮಾಡೋಕ್ಕೆ, ಆಮೇಲೆ ಡಿಫೆಕ್ಟ್ ಫ್ರೀ ರೀಬಾರ್ಸ್ ಬೆಂಡ್ ಮಾಡಿ ಯೂಸ್ ಮಾಡೋಕ್ಕೆ ಇದೆ ಉದ್ದೇಶ. ಸೊ ಈ ಮ್ಯಾಂಡ್ರಲ್ ಸೆಟ್ಸ್ನ ಯೂಸ್ ಮಾಡೋದ್ರಿಂದ ಏನಾದ್ರು ಅಡ್ವಾಂಟೇಜಸ್ ಇದೆಯಾ ಸರ್? ಡೆಫಿನೆಟ್ ಅಡ್ವಾಂಟೇಜ್ ಇದೆ. ಇವಾಗ ಏನಾಗುತ್ತಂದರೆ, ಬಾರ್ ಬೆಂಡರು ಇವಾಗ ನೀವು ಅಲ್ಲಿ ಸೈಟಲ್ಲಿ ನೋಡಿದ್ರೆ ಎಷ್ಟೋ ಕಷ್ಟಪಟ್ಕೊಂಡು ಎಷ್ಟೋ ಶಕ್ತಿ ಕೊಟ್ಟು ಬೆಂಡ್ ಮಾಡ್ತಾ ಇದ್ದಾರೆ. ಅವರು ಪ್ರಾಪರ್ ಈ ಥರ ಮ್ಯಾಂಡ್ರಲ್ ನಾವು ಹೇಳಿದ ಸ್ಪೆಸಿಫೈ ಮಾಡಿದ IS ಕೋಡ್ನಲ್ಲಿ ಬರೆದಿದೆ, ಅಷ್ಟು ಮ್ಯಾಂಡ್ರಲ್ ಯೂಸ್ ಮಾಡಿದ್ರೆ ಸುಲಭವಾಗಿ ಅವರು ರೀಬಾರ್ನ ಬೆಂಡ್ ಮಾಡ್ಬೋದು. ಅಷ್ಟು ಶಕ್ತಿ ಕೊಡೋದು ಇಲ್ಲ, ಬೇಕಾಗಿಲ್ಲ. ಆಮೇಲೆ ಆ ರಿಂಗು ಅದು ಬೆಂಡ್ ಆದಮೇಲೆ ಅಲ್ಲಿ ಸ್ಟ್ರೆಸ್ ಇರಲ್ಲ, ರೀಬಾರ್ ಕರೆಕ್ಟಾಗಿರುತ್ತೆ, ಪ್ರಾಪರ್ ಬೆಂಡಿಂಗ್ ಇರುತ್ತೆ, ಪ್ರಾಪರ್ ಆ್ಯಂಗಲ್ ಇರ್ತದೆ ಅದಕ್ಕೆ. ಓಕೆ, ಆಮೇಲೆ ಬಾರ್ ಬೆಂಡರ್ಗೆ ಟೈಮು ಸೇವ್ ಆಗುತ್ತೆ. ಸೊ ಇದೆಲ್ಲ ಇದರ ಉಪಯೋಗಗಳು. ಸೊ ಟಾಟಾ ಸ್ಟೀಲ್ ಅವರು ಈಗ ರೀಸೆಂಟಾಗಿ ರಿಂಗ್ ಟೆಸ್ಟ್ ಅನ್ನೋದ್ರ ಬಗ್ಗೆನೂ ಒಂದು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದೊಂದು ವೆರಿಫಿಕೇಷನ್ ಟೆಸ್ಟ್ ಕೂಡ ಹೌದು ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಒಂಚೂರು ಎಲಾಬ್ರೇಟ್ ಆಗಿ ಹೇಳ್ಬೋದಾ? ರಿಂಗ್ ಟೆಸ್ಟ್ ಬಗ್ಗೆ ವಿವರವಾಗಿ ಹೇಳ್ತೀನಿ ನಾನು. ಈ ರಿಂಗ್ ಟೆಸ್ಟ್ ಅಂದರೆ, ಇವಾಗ ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ರೀಬಾರ್ ಯಾವುದು, ಸಬ್ಸ್ಟ್ಯಾಂಡರ್ಡ್ ರೀಬಾರ್ ಯಾವುದು ಅಂತ ಹೆಂಗೆ ಕಂಡುಹಿಡಿಬೇಕಾರೆ, ಯಾಕಂದರೆ ಅದು ಸ್ಟೀಲು ನೋಡಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಸುಲಭವಾಗಿ ಕಂಡುಹಿಡಿಯೋಕ್ಕೆ ಒಂದು ರಿಂಗ್ ಟೆಸ್ಟ್ ಅಂತ ಒಂದು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ, ಒಂದು ಒಳ್ಳೆ ರೀಬಾರಿಗೆ 2 ಗುಣಗಳು ಬೇಕಾಗುತ್ತೆ. ಮೊದಲನೇ ಗುಣ ಬಂದು ಅದಕ್ಕೆ ಶಕ್ತಿ ಇರಬೇಕು, ಅದು ಸ್ಟ್ರೆಂತ್ ಅಂತ ಹೇಳ್ತೀವಿ. ಎರಡನೇದು ಬಂದು ಬೆಂಡಬಿಲಿಟಿ ಇರುತ್ತೆ, ಡಕ್ಟಿಲಿಟಿ ಅಂತ ಟೆಕ್ನಿಕಲ್ ಟರ್ಮಲ್ಲಿ ಡಕ್ಟಿಲಿಟಿ ಅಂತ ಹೇಳ್ತಾರೆ. ಈ ಡಕ್ಟಿಲಿಟಿಗೆ ಏನಂದರೆ, ರೀಬಾರಿಗೆ ಬೆಂಡು ಆಮೇಲೆ ರೀಬೆಂಡ್ ಮಾಡೋಕ್ಕೆ ಅದು ಆ ಗುಣ ಇರ್ತದೆ ಅದಕ್ಕೆ. ಒಂದು ರೀಬಾರ್ಗೆ ಈ 2 ಗುಣಗಳು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಈ 2 ಗುಣಗಳನ್ನು ಕಸ್ಟಮರ್ಗೆ ಹೆಂಗೆ ಗೊತ್ತಾಗುತ್ತಂದರೆ, ಒಂದು ಸಿಂಪಲ್ ಟೆಸ್ಟನ್ನು ನಾವು ಕಂಡುಹಿಡಿದೀವಿ. ಆ ರೀಬಾರ್ನ ಒಂದು ಸೇಮಲ್ಲಿ ತಗೊಂಡು ಒಂದು ಕ್ರಾಸ್ ಸೆಕ್ಷನ್ ಕಟ್ ಮಾಡಿ ಚೆನ್ನಾಗಿ ಬಫ್ ಮಾಡಿ ಅದರ ಮೇಲೆ ಒಂದು ನೈಟಾಲ್ ಸೊಲ್ಯೂಷನ್ ಅಂತ ಒಂದು ಹಾಕಿದರೆ ಅಲ್ಲಿ ಸ್ವಲ್ಪ ರಿಯಾಕ್ಷನ್ ಆಗಿ ನಿಮಗೆ 2 ರಿಂಗು ಕಾಣಿಸುತ್ತೆ ಕಣ್ಣಿಗೆ. ಓಕೆ, 2 ರಿಂಗಲ್ಲಿ ಔಟರ್ ರಿಂಗ್ ಬಂದು ನಾವು ಮಾರ್ಟನ್ಸೈಟ್ ರಿಂಗ್ ಅಂತ ಹೇಳ್ತೀವಿ. ಈ ಔಟರ್ ರಿಂಗ್ ಡಿನೋಟ್ಸ್ ದ ಸ್ಟ್ರೆಂತ್ ಆಫ್ ದ ರೀಬಾರ್ ಶಕ್ತಿ ಔಟರ್ ರಿಂಗ್ನಲ್ಲಿ ಗೊತ್ತಾಗುತ್ತೆ. ಇನ್ನರ್ ರಿಂಗ್ನಲ್ಲಿ ಡಕ್ಟಿಲಿಟಿಗೆ ಅದು ಇನ್ನರ್ ರಿಂಗು, ಅದು ರೀಬೆಂಡ್ಗೆ ಅದು ಗೊತ್ತಾಗುತ್ತೆ. ಇವಾಗ ಈ ರಿಂಗು ಫಾರ್ಮ್ ಆಗೋದು ಒಂದು ಯೂನಿಫಾರ್ಮ್ ಆಗಿ ಫಾರ್ಮ್ ಆಗಬೇಕು, ಆವಾಗಲೇ ಅದು ಒಳ್ಳೆ ರೀಬಾರ್ ಅಂತ ನಾವು ಹೇಳಬಹುದು. ಅದು ಎಷ್ಟು ಇರಬೇಕಂದ್ರೆ, ಒಂದು 20 mm ಡಯಾ ನೀವು ತಗೊಂಡ್ರೆ ಅದರಲ್ಲಿ ಮಿನಿಮಮ್ಮು 6 to 10% ಅದು ರಿಂಗು ಯೂನಿಫಾರ್ಮ್ ಆಗಿ ಫಾರ್ಮ್ ಆಗಬೇಕು. ಆ ಥರ ಆದ್ರೇ ಅದು ಒಳ್ಳೆ ಮಾರ್ಟನ್ಸೈಟ್ ರಿಂಗ್ ಇದೆ, ಅದು ಸ್ಟ್ರೆಂತ್ ಕೊಡ್ತದೆ ರೀಬಾರ್ಗೆ. ಸೊ ಈ ವ್ಯತ್ಯಾಸ ಈ ಸಿಂಪಲ್ ಟೆಸ್ಟ್ನಲ್ಲಿ ಮಾಡಿಗೆ ಗೊತ್ತಾಗುತ್ತೆ. ಸಪೋಸ್ ಬೇರೆ ಬ್ರ್ಯಾಂಡ್ ರೀಬಾರ್ ತೊಗೊಂಡು ನೀವು ಅದನ್ನು ಇದೇ ಥರ ಮಾಡಿ ನೋಡಿದರೆ
ಯೂನಿಫಾರ್ಮ್ ರಿಂಗ್ ಇಲ್ಲ ಅಂದರೆ, ಓ ಸೊ ರಿಂಗ್ ಬರಲ್ಲ. ಸರಿ ಇರಲ್ಲ. ಸ್ಟ್ರೆಂತ್ ಇಲ್ಲ ಅಂದರೆ ನೀವು ಬೆಂಡ್ ಮಾಡಿದಾಗ ಅದು ಕಟ್ ಆಗ್ಬೋದು. ಸೊ ಈ ಸಿಂಪಲ್ ಟೆಸ್ಟಿಂದ ಗ್ರಾಹಕರಿಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆ ರೀಬಾರು, ಯಾವುದು ಒಂದು ಸಬ್ಸ್ಟ್ಯಾಂಡರ್ಡ್ ರೀಬಾರ್ ಅಂತ ಗೊತ್ತಾಗುತ್ತೆ ಈ ಟೆಸ್ಟ್ ಮೂಲದಲ್ಲಿ. ಸೊ ಥ್ಯಾಂಕ್ ಯು ಸರ್. ಇಂದಿನ ಒಂದು ಎಪಿಸೋಡ್ಗೆ ಬಂದು ಒಂದು ಇನ್ಸೈಟ್ಸ್ನ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ನಾವು ನೋಡಿದ ಪ್ರಕಾರ ಟಾಟಾ ಸ್ಟೀಲ್ ಅವರು ಕೋಸ್ಟಲ್ ರೀಜನ್ಗೆ ಅನುಗುಣವಾಗುವಂತಹ ಒಂದು ಕ್ವಾಲಿಟಿ ರೀಬಾರ್ಸ್ನ ಕೊಟ್ಟಿರೋದಲ್ಲದೆ ಮೇಸನ್ಸ್ಗೆ ಉಪಯೋಗವಾಗುವಂತಹ ಒಂದು ಮ್ಯಾಂಡ್ರಲ್ ಟೂಲ್ನ ಇಂಟ್ರಡ್ಯೂಸ್ ಮಾಡಿ ಗ್ರಾಹಕರಿಗೂ ತಿಳಿಯುವಂತಹ ಒಂದು ವೆರಿಫಿಕೇಷನ್ ಟೆಸ್ಟ್ನ ಇಂಟ್ರಡ್ಯೂಸ್ ಮಾಡಿ ಕನ್ಸ್ಯೂಮರ್ಸ್ಗೂ ತಿಳಿಯುವಂತಹ ಒಂದು ವೆರಿಫಿಕೇಷನ್ ಟೆಸ್ಟ್ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. Thank you for watching another episode of Tiscon Talks. Stay tuned for more episodes. Also don't forget to follow Tata Tiscon on Instagram, Facebook and YouTube. And keep watching Tiscon Talks. Thank you.